ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕರುಣೆಯುಳ್ಳ ಕರ್ತಾವೇ, ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ದೇವರೇ, ಈ ಕೀರ್ತನೆ ಗ್ರಂಥದಿಂದ ಸ್ವಾಮಿ ದೇವರೇ ನಮಗೆ ನೀವು ಮಾತನಾಡಿ ಅಪ್ಪ ದೇವರೇ, ನಾವು ಕೇಳುತ್ತೇವೆ. ಕೇಳಿದ ಮಾತ್ರದಲ್ಲದೆ ಸ್ವಾಮಿ, ಅದ್ರ ಪ್ರಕಾರ ಜೀವಿಸಲಿಕ್ಕೆ ನಮಗೆ ಬುದ್ಧಿ, ಜ್ಞಾನ, ವಿವೇಕವನ್ನು ಹೆಚ್ಚಾಗಿದೆಯಪ್ಪ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಒಂದು ಕೀರ್ತನೆ ಗ್ರಂಥದಿಂದ ಕೀರ್ತನೆ 4ನೇ ಅಧ್ಯಾಯ, ಅದರಲ್ಲಿ 3ನೇ ವಚನ ತೆಗೆದುಕೊಳ್ಳ್ರಿ. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿ. ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ ಅಂತ ತಿಳಿದುಕೊಳ್ಳ್ರಿ. ದೇವರು ತನ್ನ ಭಕ್ತರಿಗೆ ಅಂದ್ರೆ ಭಕ್ತರನ್ನ ತೆಗೆದುಕೊಂಡಿದ್ದಾರೆ, ಸಪ್ರೇಟ್ ಮಾಡಿ ಇಟ್ಟುಕೊಂಡಿದ್ದಾರೆ. ಅವರ ಮಾತನ್ನ ಕೇಳುವಂತ. ಯಾಕಂದ್ರೆ ದೇವರು ಹೇಳ್ತಾರೆ, ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ನೀನು ತಾಯಿ ಗರ್ಭದಲ್ಲಿ ಪಿಂಡವಾಗಿರ್ಬೇಕಾದ್ರೆ ನಿನ್ನನ್ನು ನಾನು ನೋಡಿದ್ದೇನೆ. ಹಾಲೆಲೂಯಾ. ಅದಕ್ಕಾಗಿ ನಿಮ್ಮನ್ನ ಭೂಮಿಯಲ್ಲಿ ಇಟ್ಟಿದ್ದೇನೆ, ಆದರೆ ನಿಮ್ಮನ್ನ ಸಪ್ರೇಟ್ ಆಗಿ ನಾನು ಮಾಡಿಟ್ಟಿದ್ದೇನೆ. ಹಾಲೆಲೂಯಾ. ನಿಮ್ಮನ್ನ ನಾನು ಆರಿಸಿಕೊಂಡು ತೆಗೆದುಕೊಂಡಿದ್ದೇನೆ. ಹಾಲೆಲೂಯಾ. ಯಾವಾಗ ನನ್ನ ವಾಕ್ಯದ ಮೇರೆಗೆ ನೀವು ಜೀವಿಸ್ತಿರೋ ಈ ಭೂಮಿ ಮೇಲೆ, ವಾಕ್ಯಕ್ಕೆ ವಿರೋಧವಾದ ಯಾವ ಮಾತು, ನಡತೆಗಳು, ನಿಮ್ಮ ಸ್ವಭಾವಗಳನ್ನೆಲ್ಲ ತೆಗೆದು ಇಟ್ಟು ಇದ್ರ ಕಡೆ ಯಾವಾಗ ಗಮನ ಕೊಡುತ್ತೀರೋ ಅವಾಗ ನೀವು ನನ್ನವರು. ಹಾಲೆಲೂಯಾ. ಇವತ್ತು ಈ ಲೋಕದಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಎಲ್ಲರಿಗೂ ಪ್ರಚಾರ ಮಾಡುವುದಾದರೆ, ಪರಲೋಕದಲ್ಲಿ ದೇವರು ಹೇಳ್ತಾರೆ, ಇವರೆಲ್ಲ ನನ್ನವರು ಎಂಬುದಾಗಿ. ಹಾಲೆಲೂಯಾ. ಅದಕ್ಕೆ ದೇವರಲ್ಲಿ ಕೆಳಗಡೆ ಓದಮ್ಮ. ನಾನು ಆತನಿಗೆ ಮೊರೆ ಇಡುವಾಗಲ್ಲ ಆತನು ಕೇಳುತ್ತಾನೆ. ಸಾಕು. ನಾನು ಆತನಿಗೆ ಮೊರೆ ಇಡುವಾಗಲ್ಲ ಆತನು ಕೇಳುತ್ತಾನೆ. ಯಾಕೆ ನಾವು ಭಕ್ತರು ಮೊರೆ ಇಡುವಾಗ ದೇವರು ಯಾಕೆ ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಯಾಕೆ ಕೊಡುತ್ತಾರೆ ಅಂದ್ರೆ, ಇಲ್ಲಿ ಮೇಲ್ಗಡೆ ನೋಡಿದಾಗ ನಾವು ದೇವರ ವಾಕ್ಯದ ಪ್ರಕಾರನೇ ಜೀವಿಸುವಾಗ, ದೇವರನ್ನ ಆಜ್ಞೆಯನ್ನು ಮೀರದೆ ನಾವು ನಡೆಯುವಾಗ, ಇಲ್ಲಿ ಕೆಳಗಡೆ ಹೀಗೆ ಬರೆಯಲ್ಪಟ್ಟಿದೆ, ನಾನು ಆತನಿಗೆ ಮೊರೆ ಇಡುವಾಗಲ್ಲ ಆತನು ಕೇಳುತ್ತಾನೆ. ದೇವರು ಕೇಳ್ತಾರೆ. ಹಾಲೆಲೂಯಾ. ನಾವು ನೆನೆಸ್ತೇವೆ, ಈ ಮಣ್ಕಾಲ ಪ್ರಾರ್ಥನೆ ಮಾಡ್ತೀವಿ, ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ, ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ದೇವ್ರು ಕೇಳ್ತಾರೋ ಇಲ್ಲೋ ಅಂತ ನಮ್ಮ ಮನಸ್ಸಿರ್ಬೋದು ಪ್ರಿಯರೇ. ಇಲ್ಲ, ದೇವರು ಎಂದಿಗೂ ಕೇಳದೆ ಇರುವಂತ ದೇವರಲ್ಲ. ನಾವು ಚೆನ್ನಾಗಿ ಇದನ್ನ ತಿಳಿದುಕೊಂಡಿರಬೇಕು. ನೀವು ಕಷ್ಟದಲ್ಲಿರುವಾಗ, ನೀವು ರೋಗದಲ್ಲಿ ಬಿದ್ದಿರುವಾಗ, ನೀವು ಎಂಥ ಸ್ಥಿತಿಲಿರುವಾಗ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಖಂಡಿತ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂತವರಾಗಿರ್ತಾರೆ. ಆದ್ರೆ ಅದಕ್ಕೆ ತಕ್ಕ ಕಾಲದಲ್ಲಿ ಒದಗಿಸುವ ಆತನಿಗೆ ಯೆಹೋವ ಈರೆ. ನಮಗೆ ತಕ್ಕ ಕಾಲ, ತಕ್ಕ ಸಮಯ, ಆ ಸಮಯದಲ್ಲಿ ದೇವರು ಒದಗಿಸುತ್ತಾರೆ. ಲಾಜರನ್ನು ಸತ್ತಾಗ, ಅಯ್ಯೋ ನನ್ನ ತಮ್ಮ ಸತ್ತೋಗಿದ್ದಾನೆ ಅಂತ ಅವರ ಅಕ್ಕಂದಿರು ಹೇಳುವಾಗ ಯಾಕೆ ದೇವರು ಇನ್ನೇ 2 ದಿವಸ ತಡ ಮಾಡಿದರು? ಇದು ಮರಣಕ್ಕಾಗಿ ಬಂದದ್ದಲ್ಲ. ಹಾಲೆಲೂಯಾ. ಆದರೂ ಹೋಗಿ ಆತನಿಗೆ ಎಬ್ಬಿಸಿದ್ರು. ಅದೇ ರೀತಿಯಾಗಿ ಆದ್ರೆ ಮನುಷ್ಯನಿಗೆ ಸಾಧ್ಯವಿಲ್ಲ, ದೇವರಿಗೆ ಸಕಲ ವಿಷಯದಲ್ಲೂ ಸಾಧ್ಯ. ಅದಕ್ಕಾಗಿ ನಾವು ಯಾವಾಗಲೂ ಸ್ತುತಿ, ಆರಾಧನೆ ಗೀತೆಗಳನ್ನ, ನಮಗೆ ತಿಳಿದಿದ್ದ ಒಂದೊಂದು ವಾಕ್ಯವನ್ನ, ಅಭ್ಯಾಸಗಳನ್ನ ಮಾಡಿಕೊಳ್ತಾ, ದೇವರೇ ಈ ವಾಕ್ಯ ಓದುತ್ತಾ ಇದ್ದೇನೆ, ನನಗೆ ಅರ್ಥ ಆಗುತ್ತಾ ಇಲ್ಲ ಸ್ವಾಮಿ, ಇದು ಯಾರೊಂದಿಗೆ ಮಾತನಾಡಿದ್ದೆ. ಆಗ ಶಿಷ್ಯಂದ್ರ ಜೊತೆಗೆ ಮಾತನಾಡಿದ್ದಾರೆ. ಈಗ ನೇರವಾಗಿ ನಮ್ಮನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಲೆಲೂಯಾ. ಶಿಷ್ಯಂದ್ರಕ್ಕಿಂತ ಮಕ್ಕಳಿಗೆ ಜಾಸ್ತಿ ಅಧಿಕಾರ ಇದೆ. ಅದಕ್ಕಾಗಿ ದೇವರು ನಮ್ಮನ್ನ ಮಕ್ಕಳನ್ನಾಗಿ ಕರೆದಿದ್ದಾರೆ. ನಾವು ಮಕ್ಕಳು ಹೇಗೆ ಜೀವಿಸಬೇಕು, ಆ ಲೋಕಕ್ಕೆ ಹೋಗುವಂತವರು ನಾವಿಲ್ಲಿ ಸಿದ್ಧರಾಗಬೇಕು. ಹಾಲೆಲೂಯಾ. ಅದಕ್ಕಾಗಿ ದೇವರು ಕರೆದಿದ್ದಾರೆ. ಕೆಳಗಡೆ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆಯ ಮೇಲೆ ಇರುವಾಗಲೇ ಹೃದಯದಲ್ಲೇ ಆಲೋಚಿಸಿಕೊಳ್ಳಿ. ಭಯ ಪಡಬೇಡ್ರಿ, ಭಯಪಡಿರಿ, ಪಾಪ ಮಾಡಬೇಡ್ರಿ. ಹಾಲೆಲೂಯಾ. ಮೌನವಾಗಿರಿ. ಯಾರಿಗೆ ಭಯ ಪಡಬೇಕು?
ದೇವರಿಗೆ ಭಯ ಪಡಬೇಕು. ದೇವರೇ, ನಾನು ಈ ಭೂಮಿ ಮೇಲೆ ಬದುಕಿದ್ದಾಗ ಸ್ವಾಮಿ ನಿಮಗೆ ನಾನು ಭಯಪಟ್ಟು ನಿಮಗೆ ವಿರೋಧವಾದ ಕೆಲಸಗಳನ್ನ ನಾನು ಮಾಡದೆ, ನಿಮಗೆ ವಿರೋಧವಾದ ಮಾತುಗಳನ್ನ ಆಡದೆ, ಪ್ರತಿಯೊಂದು ಈ ಭೂಮಿ ಮೇಲೆ ಬುದ್ಧಿ ಜ್ಞಾನಗಳನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಪರಲೋಕದ ಜ್ಞಾನದ ಬೆರಿಗೆ ನಾನು ಸ್ವಾಮಿ ಜೀವಿಸಬೇಕು. ಹಾಲೆಲೂಯಾ. ಅದಕ್ಕಾಗಿ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾವಾಗ ದೇವರನ್ನ ನಾವು ಭಯಪಟ್ಟು ಜೀವಿಸ್ತೇವೋ ಪ್ರಿಯರೇ, ಅವಾಗ ನಮ್ಮ ಎಲ್ಲ ಮಾರ್ಗಗಳು ನೇರ ಇರ್ತದೆ. ಅಂದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಲೆಲೂಯಾ. ಅದಕ್ಕೆ ನೋಡ್ರಿ, ಪಾಪ ಮಾಡಬೇಡ್ರಿ, ಮೌನವಾಗಿರ್ರಿ, ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ಹೃದಯದಲ್ಲಿ ಏನು ಆಲೋಚಿಸಿಕೊಳ್ಳಬೇಕು? ಹಾಸಿಗೆಯಿಂದ ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಹೇಳುವಾಗ ನಾವು ದೇವರು ಇಲ್ಲದೆ ಇರುವಂತ ಜೀವಿತ ಹೇಗಿರ್ತದೆ? ಹಾಸಿಗೆ ಮೇಲೆ ಇರುವಾಗ ಏನು ಯೋಚನೆ ಮಾಡ್ಬೋದು? ನಾಳೆ ಎಷ್ಟು ನಮಗೆ ದುಡಿಬೋದು, ಎಷ್ಟು ನಾವು ಅನ್ಯಾಯ ಮಾಡ್ಬೋದು, ಎಷ್ಟು ಜನಕ್ಕೆ ನಾವು ಮೋಸದಿಂದ ಹಣ ಸಂಪಾದನೆ ಮಾಡ್ಬೋದು. ಹಾಲೆಲೂಯಾ. ಇದು ಯಾರಿಗೆ? ದೇವರು ಇಲ್ಲದೆ ಇರುವಂತ ಬಾಳು. ದೇವರಲ್ಲಿ ಇರುವಂತವರ ಬಾಳು ಹಾಸಿಗೆ ಮೇಲೆ ಇದ್ದುಕೊಂಡು ಯೋಚನೆ ಮಾಡಬೇಕು. ಇವತ್ತು ನಾನು ಈಗ ಬೆಳಗ್ಗೆ ಎದ್ದಿದ್ದೇನೆ, ನನ್ನ ಕುಟುಂಬವನ್ನೆಲ್ಲ ಕರ್ತನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಇವತ್ತು ಒಂದು ದಿವಸ ಸಂಜೆವರೆಗೂ ದೇವರೇ ನೀನು ನನ್ನ ಕುಟುಂಬವನ್ನ ಭದ್ರವಾಗಿ ನಡೆಸು ದೇವರೇ. ನಿನ್ನ ಮಾತಿನ ಮೇರೆಗೆ ನಾನು ಜೀವಿಸ್ತಾ ಇದ್ದೇನೆ, ನನ್ನ ಕುಟುಂಬ ಜೀವಿಸ್ತಾ ಇದೆ ದೇವರೇ. ಅನುದಿನದ ಆಹಾರ ಕೊಡುವಾತನೇ ನಿಮಗೆ ಸ್ತೋತ್ರ. ನಾಳೆ ಚಿಂತೆ ನನಗಿಲ್ಲ ಸ್ವಾಮಿ. ಇವತ್ತಿನ ಆಹಾರ ಕೊಟ್ಟು ಇವತ್ತಿನ ನಮ್ಮ ಶುದ್ಧ ನಡತೆಗಳನ್ನೆಲ್ಲ ನೀನು ಶೋಧಿಸಿಕೊಂಡು ನಾಳೆ ದಿವಸ ಮತ್ತೆ ನೀವು ಅನ್ನಪಾನಗಳನ್ನ ಕೊಡುವಂತ ದೇವರು ನೀವು. ಯಾಕೆ ನಾಳೆ ದಿನ ನಾವು ಚಿಂತೆ ಮಾಡಬೇಕು? ಅದಕ್ಕೆ ನಾಳೆ ದಿವಸ ನಮ್ಮದಲ್ಲ, ಇವತ್ತು ಕೊಟ್ಟಿರೋದು ನಮ್ಮದು ಅಷ್ಟೇ. ಕ್ಷಣ ಮಾತ್ರಕ್ಕೆ ಏನಾಗಬಹುದೋ ಗೊತ್ತಿಲ್ಲ. ಅದಕ್ಕಾಗಿ ಈ ಕ್ಷಣವೇ ದೇವರು ಬರುವುದಾದರೆ, ಆದರೆ ಎಷ್ಟು ಜನ ನಾವು ಸಿದ್ಧರಾಗಿದ್ದೇವೆ? ಹಾಲೆಲೂಯಾ. ಇದು ಬಹಳ ಮುಖ್ಯ. ವಾಕ್ಯದಲ್ಲಿ ಎಷ್ಟೋ ವರ್ಷಗಳಿಂದ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಬರೋಣ ಸಮೀಪವಾಗಿದೆ, ಸಮೀಪವಾಗಿದೆ, ಸಮೀಪವಾಗಿದೆ. ಹಾಲೆಲೂಯಾ. ಆದರೆ ಯಾವ ಗಳಿಗೆ, ಯಾವ ಸಮಯ ದೇವರು ಹೇಳ್ತಾರೆ ತನ್ನ ದೂತರಿಗೂ ತಿಳಿಯದು. ಹಾಲೆಲೂಯಾ. ಅದಕ್ಕಾಗಿ ನಾವು ಇರುವಂತ ದೇವರನ್ನ ಆದುಕೊಂಡವರು ಎಚ್ಚರವಾಗಿ ಇರಬೇಕು. ಯಾವಾಗ ಬಂದ್ರು ಸ್ವಾಮಿ ನಾನು ರೆಡಿಯಾಗಿದ್ದೇನೆ ಸ್ವಾಮಿ. ವಸ್ತ್ರಗಳು ಹಾಕಿಕೊಂಡು ಅಲ್ಲ ಪ್ರಿಯರೇ, ನಮ್ಮ ಒಳಗಡೆ ಶುದ್ಧೀಕರಣ ಇರಬೇಕು. ದೇವರಿಗೆ ವಿಧೇಯನಾಗಿ, ಸ್ವಾಮಿ ನೀ ಈಗ ಬಂದರು ನಾನು ಸಿದ್ಧನಾಗಿದ್ದೇನಪ್ಪ ತಂದೆ, ನಾನು ಎಂದಿಗೂ ಸ್ವಾಮಿ ದೇವರೇ ಇಲ್ಲಿ ಕೈ ಬಿಡಲ್ಪಡಬಾರದು. ಅದಕ್ಕೆ ದೇವರು ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನಾವು ಯಾವ ಲಿಸ್ಟ್ ಅಲ್ಲಿ ಇರಬೇಕು? ಆರಿಸ್ಕೊಳ್ಳೋ ಲಿಸ್ಟ್. ಕರೆಯಲ್ಪಟ್ಟವರಲ್ಲ. ಬಹಳ ಜನ ಭೂಮಿ ಮೇಲೆ ಸುಮಾರು ಜನಕ್ಕೆ ಸುವಾರ್ತೆ ಸಾರಿದ್ದೇವೆ. ಎಲ್ಲರಿಗೂ ಯೇಸು ಸ್ವಾಮಿ ಬಗ್ಗೆ ಬಹಳ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ. ಆದರೂ ಬರುವರಲ್ಲ. ಯಾಕೆ? ಅವರಿಗೆ ಅಡ್ಡಗೋಡೆಯಾಗಿ ಸತ್ಯಾರ್ಥ, ದೇವರ ಸತ್ಯಾರ್ಥವನ್ನು ಅಡ್ಡಗೋಡೆಯಾಗಿ ನಿಂತುಕೊಂಡಿದೆ. ಅವರಿಗೆ ಎಲ್ಲ ಕಣ್ಣಿಗೆ ಕಾಣಿದ್ದೆಲ್ಲ ಎಲ್ಲರೂ ಅವರಿಗೆ ಬೇಕು. ಹಾಗಲ್ಲ. ನಾವಾದರೂ ಒಬ್ಬರೇ ರಕ್ಷಕನು, ಒಬ್ಬನೇ ಒಡೆಯನು. ಈ ಆಕಾಶವನ್ನು, ಈ ಭೂಮಿಯನ್ನು, ಈ ಭೂಮಿ ಮೇಲಿರೋ ಸಕಲವನ್ನು ಸೃಷ್ಟಿ ಮಾಡಿದ ದೇವರನ್ನ ಮಾತ್ರ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ಅದು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಆ ವಿಷಯ ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಹೀಗೆ ಅವರು ಮಾಡಲಿಕ್ಕಿದೆ. ಅದಕ್ಕಾಗಿ ನಾವು ಅವ್ರನ್ನ ಮಧ್ಯಸ್ಥಕ್ಕೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ತಂದೆಯೇ, ಸ್ವಲ್ಪ ವರ್ಷಗಳ ಹಿಂದೆ ನಾನು ಹಾಗೆ ಇದ್ದೆ ಸ್ವಾಮಿ. ಅವರಿಗೋಸ್ಕರ ಸ್ವಾಮಿ ಕಾಲು ಭಾಗನೂ ಅರ್ಧ ಭಾಗ ತಿಳಿದಿದ್ದಾರೆ, ಇನ್ನೂ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಸ್ವಾಮಿ.
ಅವರಿಗೆ ಸ್ವಾಮಿ ನಿನ್ನ ವಾಕ್ಯ ದರ್ಶನವನ್ನು ಅವರಿಗೆ ದಯಪಾಲಿಸು ಸ್ವಾಮಿ ಅಂತ ಹೇಳಿ ನಾವು ತಿಳಿದಂಥವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಒಂದು ದಿವಸ ಇದೇ ರೀತಿಯಾಗಿ ನನಗೆ ಬಹಳ ಸಮಯ ಒಬ್ಬರು ಸುವಾರ್ತೆ ಸಾರ್ತಾ ಅವರು ಒಂದು ಗಿಡ ನಟ್ಟಿ ಸ್ವಲ್ಪ ನೀರು ಹಾಕಿ ಹೋಗಿಬಿಟ್ರು. ಸ್ವಲ್ಪ ಸಮಯದ ನಂತರ ಆ ಫಲ ಕೊಡ್ತು. ಆ ಫಲದ ಪ್ರತಿಫಲವೇ ನಾನಾಗಿದ್ದೇನೆ. ಯಾಕಂದ್ರೆ ನನಗೊಬ್ಬರು ಸುವಾರ್ತೆ ಹೇಳದೆ ಹೋಗಿದ್ದಿದ್ರೆ ನಾನಿವತ್ತು ಏನಾಗ್ತಿದ್ದೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಯಾವತ್ತು ದೇವರನ್ನು ನಂಬಿ ಶಾಂತವಾಗಿದ್ದು ಪ್ರಾರ್ಥನೆಯೊಂದಿಗೆ ಜಯವನ್ನು ಕಾಣಬೇಕೆ ಹೊರತು ಸೋಲು ಕಾಣಬಾರ್ದು. ಅದಕ್ಕಾಗಿ ಸ್ತೋತ್ರ. ಇಲ್ಲಿ ಅದೇ ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ವಚನ ತೆಗೆದುಕೊಳ್ಳೋಣ. ಯೆಹೋವನೇ ನೀತಿವಂತರನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ. ಇಲ್ಲಿ ಬರೆದಿರೋ ಪ್ರಕಾರ ನೀತಿವಂತ ಕುಟುಂಬ ಎಂದಿಗೂ ಕದಲುವುದೇ ಇಲ್ಲ. ಯಾರು ನೀತಿವಂತರ ಕುಟುಂಬ? ದೇವರ ವಾಕ್ಯವನ್ನು ಕೇಳಿ ಬಿಡುವಂತವರ, ದೇವರ ವಾಕ್ಯವನ್ನು ಹಿಡಿದುಕೊಂಡು ಧ್ಯಾನಿಸುವವರ. ಹಲ್ಲೆಲೂಯಾ. ಇಲ್ಲಿ 2 ಪಂಗಡ ಇದೆ, ಎರಡು ಇದೆ. ಕೇಳಿ ಬಿಡುವಂತವರಿಗೆ ಇದು ಅನ್ವಯ ಆಗುವುದಿಲ್ಲ. ಕೇಳಿಕೊಂಡು ಜೀವಿಸುವಂತವರು, ನಡೆಯುವಂತವರು, ಅದನ್ನ ಫಾಲೋ ಮಾಡುವಂತವರಿಗೆ ಈ ವಾಕ್ಯ. ಹಲ್ಲೆಲೂಯಾ. ಯೆಹೋವನೇ ನೀತಿವಂತರನ್ನು ಆಶೀರ್ವದಿಸುವನು. ನೀನೇ ನಿನ್ನ ಹೃದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳು. ದೇವರ ಹೃದಯವನ್ನೇ ನಮ್ಮನ್ನ ಆವರಿಸಿಕೊಳ್ಳುತ್ತದಂತೆ. ಹಲ್ಲೆಲೂಯಾ. ನೋಡಿ, ಯಾರಿಗಿದು? ನೀತಿವಂತನ ಜೀವಿತ. ಪ್ರತಿ ದಿವಸ ಕುಟುಂಬ ಪ್ರಾರ್ಥನೆ ಮಾಡಿಕೊಂಡ್ತಾ ದೇವರನ್ನ ಕೊಂಡಾಡಿಕೊಂಡು ಇತರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು, ಹಲ್ಲೆಲೂಯಾ, ಈ ರೀತಿಯಾಗಿ ನಾವು ನೀತಿಯ ಜೀವಿತವನ್ನ ದೇವರ ಮುಂದೆ ತೋರಿಸ್ಬೇಕು. ಇದು ನೀತಿವಂತನು ಎಂದು ಕದಲುವುದೇ ಇಲ್ಲ. ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕಿಯವರೆಲ್ಲರೂ ಸಂತೋಷ ಪಡುವರು. ದೇವರ ಮೊರೆ ಹೊಕ್ಕಿದವರೆಲ್ಲರೂ ಸಂತೋಷ ಪಡುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಇಲ್ಲೂ ಭೂಮಿ ಮೇಲೂ ನಿಮಗೆ ಸಮಾಧಾನ, ಶಾಂತಿ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಾಧಾನವನ್ನ ನಿಮಗೆ ನಾನು ಕೊಡ್ತಾ ಇದ್ದೇನೆ, ಬಿಟ್ಟು ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಲೋಕ ಬಿಟ್ರೆ ಪರಲೋಕದಲ್ಲೂ ನಿಮಗೆ ಸಮಾಧಾನ. ಅಲ್ಲಿ ಹಲ್ಲು ಕಡಿಯೋಣ, ಗೋಳಾಟ ಯಾವುದು ಇರುವುದಿಲ್ಲ. ಅಲ್ಲಿ ಯಾವಾಗಲೂ ಆರಾಧನೆ, ದೇವರನ್ನ ಮಹಿಮೆ ಪಡಿಸುವಂತ ಕಾರ್ಯಗಳು, ಕೆಲಸಗಳು ಇರ್ತದೆ. ಹಲ್ಲೆಲೂಯಾ. ಅವಾಗ ಕೆಳಗಡೆ ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಪಡುವವರು. ದೇವರು ಕಾಪಾಡ್ತಾರೆ ಅಂತ ನಾವು ಯಾವತ್ತೂ ಆನಂದ ಪಡುವಂತವರು ಆಗಿದ್ದೇವೆ. ಅದಕ್ಕಾಗಿ ದೇವರು ಕರೆದಿದ್ದಾರೆ. ಈ ಕೆಲಸಕ್ಕೆ ಯಾವಾಗ ನಾವು ಸ್ಥಿರಚಿತ್ತನಾಗಿ ಧೈರ್ಯದಿಂದ ದೇವರನ್ನ ನಂಬಿ ನಾವು ಬದುಕುತ್ತೇವೋ ಎಂದಿಗೂ ಕೈ ಬಿಡಲ್ಪಡುವುದಿಲ್ಲ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಗೂ ಸ್ವಾಮಿ, ಈ ವಿಡಿಯೋ ಮುಖಾಂತರ ನೋಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನ ಸ್ವಾಮಿ ಸುರಕ್ಷಿತವಾಗಿ ಕಾಪಾಡು, ನಡೆಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಆಶೀರ್ವದಿಸಲಿ. ಆಮೆನ್.